ಅವು ಮಗಿನ ಕಳ್ತನ ಮಾಡ್ತಾನೆ ಗೈಸ್. ಆಗೋ ಆಗೋ ಗೈಸ್ ನಾವು ಇಸ್ಕಾನಿಗೆ ಬಂದಿದ್ದೀವಿ. ಇಸ್ಕಾನಲ್ಲಿ 4 ಗಂಟೆಗೆ ಓಪನ್ ಆಗುತ್ತಂತೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋಣ ಅಂತ ಮಾಲಿಗೆ ಬಂದು ಟಿವಿ ನೋಡ್ತಾ ಬರೀ ಇಂಥದೇ ಗೈಸ್. ಇಸ್ಕಾನಿಗೆ ಬಂದಿದ್ದೀವಿ. ಸೊ ನಾವು ದರ್ಶನಕ್ಕೆ ಹೋಗಲ್ಲ, ಡೈರೆಕ್ಟ್ ಅವ್ರ ಅಮ್ಮ ನೋಡ್ಬೇಕು ಈ ವ್ಲಾಗ್ನ ಗೈಸ್. ಹಾಯ್ ಫ್ರೆಂಡ್ಸ್. ಗೈಸ್ ನಾನು ರೆಕಾರ್ಡ್ ಬರ್ದಿಲ್ಲ ಅಂದರೆ ಸರ್ರು ನನ್ನ ಎಕ್ಸಾಮು ಕುಣ್ಸಲ್ಲ. ಅದಕ್ಕೆ ರೆಕಾರ್ಡ್ ಇಸ್ಕೊಳಕ್ಕೆ ಬಂದಿದ್ದೀನಿ ನನ್ನ ಹತ್ರ. ಹಾಂ ನಾನಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ ವಿನಯ್ಗೆ ಯಾವುದೋ ಹುಡುಗಿ ಕ್ರಶ್ ಆಗಿಬಿಡೈತೆ ಅಂದ್ಬಿಟ್ಟು ಕಾಲ್ ಮಾಡಿದ್ಲಂತೆ. ಸ್ಟೋರಿ ಹೇಳ್ತಾವ್ನು ಕೇಳಿಸ್ಕೊಳ್ಳಿ. ಹೇಳೋ ಪ್ಲೀಸ್ ಹೇಳು. ಅವಳು ಮತ್ತೆ ಫೋನ್ ಮಾಡಲಿಲ್ಲ, ಮಾಡಿದೆ, ಬೇಜಾರಾಗ್ಬಿಟ್ಟಿದೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಾಲ್ ಮಾಡಿರೋದು ಕಣ್ಣ ಫುಲ್ ಖುಷಿ ಆಗ್ಬಿಟ್ಟವನೇ ಗೈಸ್. ಖುಷಿ ಇಲ್ಲ, ಮತ್ತೆ ವಾಪಸ್ ಕಾಲ್ ಮಾಡಿಲ್ಲ, ಬೇಜಾರಾಗ್ಬಿಟ್ಟಿದೆ. ಅಯ್ಯೋ ನಿಮ್ಮ ಅಕ್ಕ ನೋಡಿಲ್ಲ ಅಂದ್ರೆ ವಿಡಿಯೋ ಕಾಲ್ ಮಾಡ್ಲಾ ಅಂತೇಳ. ಆಮೇಲೆ ಇನ್ನೇನಲ್ಲೋ ಇದಕ್ಕೂ ಯಾರು ಜಾಸ್ತಿ ಕ್ಲೋಸ್ ಅಂದಿತ್ತು ಇಬ್ಬರು ಅವರೇ ಅಂದರೆ ಒಬ್ಬರು ಹೇಳಿದ್ರು ನಾನು ಒಬ್ಬರಿಗೆ ಮಾತ್ರ ಪರಿಚಯ ಮಾಡ್ಕೊಂಡು ಶೈಲಿ ಇದ್ದಾಳೆ, ಮಾನಸ ಇದ್ದಾಳೆ ಅಂದೆ. ಆಮೇಲೆ ಈಗ ಕೇಳಿ ಅಂದರೆ ನಾನು ಅವ್ರ ಹತ್ರ ಕೇಳ್ಬೇಕು, ಹುಡುಗಿರ ಹತ್ರ ಬಿಡಿ ಅಂತಾಳೆ. ಸರಿ ಆಯಿತು, ಏನೋ ಮಾತಾಡ್ತಾ ತಾಯಿ ಅಂತೆಲ್ಲ ಅಂದೇನೋ. ಅದಕ್ಕೆ ಹುಡುಗಿ ಮತ್ತೆ ಕಾಲ್ ಮಾಡಿಲ್ಲ. ಯಾಕೆ ರೇಟ್ ಕಲ್ತೀರ ನೀವು? ಇಷ್ಟ ಇಲ್ಲ ಅಂದ್ರೆ ಹೇಳ್ತೀರಿ, ನಾನು ಕಟ್ ಮಾಡ್ತೀನಿ ಅಂತ ಹಂಗಲ್ಲ. ನಂಬರ್ ಯಾರು ಕೊಟ್ಟಿಲ್ಲ ಅಂತ ಹೇಳಲ್ಲ. ಆಮೇಲೆ ನಂಬರ್ ಕೊಡ್ಲಾವ್ದು, ನಾಯಿ ಅಂತ ಸೇವ್ ಮಾಡಿದ್ದೀನಿ. ತೋರಿಸು ಟ್ರೂ ಕಲರ್ ಚೆಕ್ ಮಾಡೋಣ. ಗೈಸ್ ಹುಡುಗಿ ನಂಬರ್ ನಾನು ನಾಯಿ ಅಂತ ಸೇವ್ ಮಾಡ್ಕೊಂಡು ಅವನಂತೆ ಇವನು. ಯಪ್ಪ ಪುಣ್ಯ ಮಾಡಿದ್ದೀನಿ ಗೈಸ್, ನಾಯಿ ಅಂತ ಸೇವ್ ಮಾಡ್ಕೊಂಡವನು ನೋಡಿ ಗೈಸ್. ಎಂಥವನಿರಬೇಕು ಇವನು. ಜನ್ಮಕ್ಕೆ ಹೋಗೋ ಗೈಸ್ ಹುಡುಗಿ ನೋಡ್ಬಿಟ್ಟು ಹುಡುಕ ಬಂದು ಇವ್ನಿಗೆ ಹೊಡಿಬೇಕು. ನಾಯಿ ಅಂತ ಸೇವ್ ಮಾಡ್ಕೊಂಡವನು. ಬೇಕಾ ಹುಡುಗಿಗೆ ನಂಬರ್ ಎಲ್ಲ ಕೊಟ್ಟು ಚೆಕ್ ಮಾಡ್ತೆ. ಪಸಂದ್ ಫೋನ್ ಇರ್ಕೊಂಡು ಯೂಸ್ ಮಾಡ್ತಾರೆ. ಎಂತ ಕಿಲಾಡಿ ಮುಂದೆ ಕೊಟ್ಟು ಮಾಡ್ತಾರೆ ಬಿಸಾಕಲ್ಲ. ಅಯ್ಯೋ ಫೀಲಿಂಗ್ ಸ್ಟೇಟಸ್ ಹಾಕಿ ನೋಡ್ತೀನಿ ನಾನು. ಏಕೆ ಮತ್ತೆ ವಾಪಸ್ ಕಾಲ್ ಮಾಡಲಿಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಬೇಡ ಸಜ್ಜಲೆ ಬಿಟ್ಟು ಸಿಕ್ಕೊಡಿ ಹಾಕಿ ಮುದ್ದಾಡ್ತಾಳೆ. ನೀನು ನೆನ್ಸ್ಕೊಂಡ್ರೆ ನಂಗೆ ನಗು ಬರ್ತೈತೆ. ಅಲ್ಲ ಹುಡುಗಿ ಕ್ರಶ್ ಅಂತ ಮಾಡಿರೋದಕ್ಕೆ ನೀನು ನಾಯಿ ಅಂತ ಸೇವ್ ಮಾಡ್ಕೊಡ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಅವಳು ಮತ್ತೆ ಗೊತ್ತಾಗಿ ನೋಡ್ಬೇಕಲ್ಲ ಅಂತ ಸೇವ್ ಮಾಡ್ಕೊಂಡು ಅವ್ಳು ಪಟಾನ್ ಫೋನ್ ಯೂಸ್ ಮಾಡ್ತಾಳೆ. ನನ್ನೇ ಬೇರೆ ಸರಿ ಇಲ್ಲ, ಮತ್ತೆ ವಾಪಸ್ ಮಾಡ್ತೀನಿ ಅಂತ ಅವ್ಳು ಮಾಡಿಲ್ಲ. ನಿನ್ನೆ ಮಾಡಿದೆ, ಬೇರೆ ಫೋನಲ್ಲಿ ಎಟ್ಬಿಟ್ಟು ಮಾತಾಡಿದ್ಲು. ಆಮೇಲೆ ಕಟ್ಟೆ ಮಾಡ್ಬಿಡ್ಲ ಪುಸ್ತಕ ಅಂತ. ಆಮೇಲೆ ನಾನೇ ಬರೋ ಸರಿ ಇಲ್ಲ ಅಂದ್ಬಿಟ್ಟು ಹೋದೆ. ಗೈಸ್ ಇವನು ಎಂತವ್ನು ಗೊತ್ತಾ ಗೈಸ್, ಒಂದು ಹುಡುಗಿ ಸುಮ್ಮನೆ ಕಾಲ್ ಮಾಡಿರೋದಕ್ಕೆ ಅದನ್ನೇ ಹಿಡ್ಕೊಬಿಟ್ಟವನೇ. ಅಯ್ಯೋ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಲೇ ಶಿಷ್ಯ, ಅವ್ಳಿಗೆ ಫೋನ್ ಮಾಡಿಲ್ಲ ಅಂದ್ಬಿಟ್ಟು ಫುಲ್ಲು ಬೇಜಾರಾಗ್ಬಿಟ್ಟವನೇ ಗೈಸ್. ನಾಳೆಯಿಂದ ಫೀಲಿಂಗ್ ಸ್ಟೋರೀಸ್ ಹಾಕೊಂಡು ಉಜ್ಜಾಡಿಸ್ತಾನಂತೆ. ಕೆಟ್ಟಾಗ್ಬಿಟ್ಟಿದ್ದೀನಿ, ನನ್ನ ಹಣೆ ಬರೋ ಸರಿ ಇಲ್ಲ ಅಂತ ಟೈಮಲ್ಲಿ ಫೋನ್ ಮಾಡೋದು. ಅವನ್ಗೆ ಅದೇ ಫೀಲು ಗೈಸ್. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಯಾವುದೋ ಬಸ್ಸು ಹೇಳೋ ಬೇಗ ಆಗೋ. ಸತ್ತೋಗ್ಬಿಟ್ಟೆ. ಮಗಿನ ಕಳ್ತನ ಮಾಡ್ತಾನೆ ಗೈಸ್. ಆಗೋ ಬೇಕಾ ಆ ಮಗಿದ್ ಕಿತ್ಕೊಂಡೆ.
ಏ ತಜೆಲಿ ಇವಳು ಅದನ್ನೇ ಹೇಳ ಏಯ್ ಎಲ್ಲೋ ಬಸ್ಸೇ ಬರಲಿಲ್ಲ. ಏಯ್ ಬಸ್ ಬತ್ತು ಕಣ, ಹೋಯ್ತದ ಇದು. ಬಾಯ್. 1 hour later. ಗೈಸ್ ನಾವು ಇಸ್ಕಾನಿಗೆ ಬಂದಿದ್ದೀವಿ. ಇಸ್ಕಾನಲ್ಲಿ 4 ಗಂಟೆಗೆ ಓಪನ್ ಆಗುತ್ತಂತೆ. ಅಲ್ಲಿವರೆಗೂ ಟೈಮ್ ಪಾಸ್ ಮಾಡೋಣ ಅಂತ ಮಾಲಿಗೆ ಬಂದು ಟಿ ವಿ ನೋಡ್ತಾ ಇದ್ದೀವಿ. ಟಿ ವಿಲಿ ಹೆಂಗೆ ನೋಡ್ತಾ ಇದ್ದೀವಿ ಗೊತ್ತಾ? ಆ ಥರ ಏನೇನೋ ಇರ್ತಲ್ಲ ಮಿಕ್ಸರ್ ಅವು ಇವೆಲ್ಲ. One hour later. ಗೈಸ್ ಫರ್ಗೆಟ್ ಪಾಸ್ವರ್ಡ್ ಹೊಡೆದ್ಬಿಟ್ಟವಳೆ ಗೈಸ್. 18 ಸೆಕೆಂಡ್ ಆಗಬೇಕು. ಈಗೆಲ್ಲ ತಗೋಬೇಕಂದ್ರೆ ನಾನು ಮದುವೆ ಆಗಿದ ತಕ್ಷಣ ತಗೋತೀನಿ. ಬರೀ ಇಂಥದೇ. ಅಯ್ಯೋ ಗೈಸ್ ಬರೀ ತಿಂಡಿನೇ ತುಂಬ್ಕೊಂಡಿದ್ದೀವಿ ಗೈಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. 3 hours later. ಗೈಸ್ ಇಸ್ಕಾನಿಗೆ ಬಂದಿದ್ದೀವಿ. ಜನ ತುಂಬ ರಶ್ ಇದ್ದಾರೆ ಗೈಸ್. ಇಲ್ಲಿ ಮುಗಿಸ್ಕೊಂಡು ನಾವು ಹೋಗೋದೇ ಇಲ್ಲಿ ಮುಗಿಯೋದೇ 6 ಗಂಟೆ 6:15 ಆಗ್ಬೋದು. ಸೊ ನಾವು ದರ್ಶನಕ್ಕೆ ಹೋಗಲ್ಲ, ಡೈರೆಕ್ಟ್ ಊಟಕ್ಕೆ ಹೋಗ್ತೀವಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಪ್ರಸಾದ ತಿನ್ಕೊಂಡು ಮನೆಗೆ ಹೋಗ್ತೀವಿ, ದರ್ಶನ ಮಾಡಲ್ಲ. ನೋಡಿದ್ದೀವಿ ದೇವ್ರನ್ನ ನಾವು. ಅಷ್ಟಕ್ಕೆ ಸ್ಕೂಲ್ ಮಕ್ಕಳನ್ನೆಲ್ಲ ಕರ್ಕೊಬಂದ್ಬಿಟ್ಟವ್ರೆ. ರಶ್ಶು, ಹೆವಿ ರಶ್ಶು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಗೈಸ್ ಇವಳು ಫೋಟೋ 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 ಅಂತ ಸಾಯ್ತಾನೆ ಅವಳು ಅವಾಗಿಂದ ಗೈಸ್. ಒಂದು 20 ಫೋಟೋ ತಗೊಂಡವಳೆ. ಟೆಂಪಲ್ ಪ್ಲ್ಯಾನ್ ಮಾಡಿತ್ತು ಇವಳು ಅರೆ ಟೈಮ್ ಆಯಿತು ಅಂತ ಬಡ್ಗಂಡು ಸಾಯ್ತವಳು ಅವಾಗಿಂದ. ಹಾಂ ಟೈಮ್ ಮಾಡ್ತಿರೋದು ಅವಳೆ ಗೈಸ್. ಬರ್ರಿ ಫೋಟೋ ಫೋಟೋ ಫೋಟೋ. ಆ ಮಾಲು ಕರ್ಕೊಂಡೋದ್ಲು, ಅಲ್ಲೊಂದಿಷ್ಟು ತಗೊಂಡ್ಲು. ಅವ್ರ ಅಮ್ಮಂಗೆ ಫೋನ್ ಇವಳೇ ಫೋನ್ ಮಾಡಿಬಿಟ್ಟಿರೋದು ಅವ್ರ ಅಮ್ಮನಿಗೆ. ಮಾಡಿಬಿಟ್ಟು ನಾನು ಕಿವಿಲಿ ಇಕ್ಬಿಟ್ಟವಳೆ ಗೈಸ್, ಹೇಳು ಅಂತ ಕಿವಿಲಿ ಇಕ್ಬಿಟ್ಟು ಬಸ್ ಬಂದಿಲ್ಲ ಅನ್ನು ಅಂತಾಳೆ. ಇನ್ನೂ ದೇವಸ್ಥಾನದಲ್ಲಿ ಇದ್ದೀವಿ. ಏನು ಆಟಗಳು ಆಡ್ತಾಳೆ ಗೊತ್ತೇ ಇವಳು. ಅವ್ರ ಅಮ್ಮ ನೋಡ್ಬೇಕು ಈ ವ್ಲಾಗ್ನ ಗೈಸ್. ಕೊಂಡೋಯ್ತಾಳೆ. ಸೊ ನನ್ನ ಕೈಲಿ ಹಿಡ್ಕೊಂಡು ಹೋಗ್ತೀನಿ. ಬಾಯ್ ಅಷ್ಟೇ.